ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನೊಂದು ಹೆಲ್ದಿ ಆಗಿರುವಂಥ ಸಬ್ಬಸ್ಗೆ ಕಡುಬನ್ನ ಮಾಡ್ತಾ ಇದ್ದೀನಿ. ಬನ್ನಿ ಅದು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಇಲ್ಲಿ ಒಂದು ಕಟ್ಟು ನಾನು ಸಬ್ಬಸ್ಗೆ ತೊಗೊಂಡ್ಬಿಟ್ಟು ಒಂದು 2-3 ಸತಿ ತೊಳೆದು ಬಿಟ್ಟು ಅದನ್ನು ಫುಲ್ ಡ್ರೈ ಆಗತಕ್ಕ ಬಿಡ್ತಾ ಇದ್ದೀನಿ. ಡ್ರೈ ಆದಮೇಲೆ ಅದನ್ನು ಸಬ್ಬಸ್ಗೆ ಬಿಡಿಸ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ 2 ಬೌಲ್ ಹಿಟ್ಟಿಗೆ 4 ಬೌಲ್ ಅಷ್ಟು ನೀರು ತಗೊಂಡು ಅದನ್ನು ಒಂದು ಪಾತ್ರೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನೀರಿಗೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಣ್ಣ ಕಟ್ ಮಾಡ್ಕೊಂಡಿರುವಂಥ ಸಬ್ಬಸ್ಗೆನ ಹಾಕ್ಕೊಂಡು ನೀರು ಕುದಿ ಬರೋದಾಗ ಕುದಿಸ್ಕೊಳ್ತಾ ಇದ್ದೀನಿ. ನೀರು ಕುದಿ ಬಂದ ಮೇಲೆ ನಾನು 2 ಬೌಲ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಸ್ಲೋ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಬೇಕಂದ್ರೆ ಜೋಳದ ಹಿಟ್ಟು ಬೇಕಂದ್ರೆ ಹಾಕೋಬೋದು. ನಾ ಇಲ್ಲಿ ಅಕ್ಕಿ ಹಿಟ್ಟು ತಗೊಂಡಿನಿ. ಅಕ್ಕಿ ಹಿಟ್ಟು ಯಾಕಂತಂದ್ರೆ ಮಕ್ಕಳ ಲಂಚ್ ಬಾಕ್ಸ್ಗೆ ಚೆನ್ನಾಗಿರುತ್ತೆ, ಹಾಗಾಗಿ ಅಕ್ಕಿ ಹಿಟ್ಟು ಬದಲು ನೀವು ಜೋಳದ ಹಿಟ್ಟು ಬೇಕಂದ್ರೂ ಹಾಕೋಬೋದು. ಇವಾಗೆಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣ ಉರಿಯಲ್ಲೇ ಇರಬೇಕು ಗ್ಯಾಸು, ಯಾಕಂದ್ರೆ ಹಿಟ್ಟೇನು ಜೋರಿಟ್ರೆ ಹಿಟ್ಟು ಒತ್ತೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಎಲ್ಲನೂ ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿ ಇದನ್ನೇನು ಹಿಟ್ಟಿದೆಯಲ್ಲ ಅದು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಅದು ಸುಡ್ತಿರ್ತದ, ಬಟ್ ನೀವು ನೋಡ್ಕೊಂಡ್ಬಿಟ್ಟು ಕಲಿಸ್ಕೊಡ್ರಿ ಹಿಟ್ಟು, ಯಾಕಂದ್ರೆ ಭಾಳ ಸುಡ್ತಿರುತ್ತೆ. ಹಾಗಾಗಿ ಸ್ಲೋ ಆಗಿ ಒಂದು ಚೂರು ತಣ್ಣೀರು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಕಲಿಸ್ಕೊಂಡ್ಬಿಟ್ಟು ಅದನ್ನು ಒಂದು 5 ನಿಮಿಷ ಬಿಟ್ಟರೆ ಸಾಕು. 5 ನಿಮಿಷ ಬಿಟ್ಟರೆ ಸಾಕು ರೆಸ್ಟಿಗೆ. ಇವಾಗ ಹಿಟ್ಟು ನಾದ್ಕೊಂಡದ್ದು ಆಯಿತು. ಇವಾಗ ನಾನಿಲ್ಲಿ ಸಣ್ಣ ಉಂಡೆಗಳನ್ನ ಮಾಡ್ಕೊಳ್ಬೇಕಂತೇಳಿ ಸಣ್ಣ ಪೀಸ್ನ ಕಟ್ ಮಾಡಿ ಇಡ್ತಾ ಇದ್ದೀನಿ ಹಿಟ್ಟು. ಇವಾಗ ನೋಡ್ರಿ ಈ ಥರ ಗಾತ್ರ ಇದ್ರೆ ಸಾಕು. ಇದ್ರಕ್ಕಿಂತ ಬೇಕಂದ್ರೆ ನೀವು ಸಣ್ಣ ಸೈಜ್ ಉಂಡೆನೂ ಮಾಡ್ಬೋದು. ಏನೋ ಚಿಕ್ಕ ಮಕ್ಕಳಿಗೆ ಆದರೆ ಇನ್ನೂ ಸಣ್ಣ ಮಾಡ್ಬೋದು. ಇವಾಗ ಉಂಡೆ ಮಾಡ್ಕೊಳೋದಾಗಿದೆ. ಇಲ್ಲ ಅನ್ನೊಂದು ಪಾತ್ರೆ ಇಟ್ಕೊಂಡು ಕೆಳಗಡೆ ನೀರು ಹಾಕೊಂಡ್ಬಿಟ್ಟು ಅದರ ಮೇಲ್ಗಡೆ ಈ ಥರ ಹೋಲ್ ಇರುವಂಥ ಪಾತ್ರೆ ಇಟ್ಕೊಂಡಿದ್ದೀನಿ. ನೀವು ಬೇಕಂದ್ರೆ ಸ್ಟಿಮ್ಮರ್ ಇದ್ರೆ ಸ್ಟಿಮ್ಮರ್ ಯೂಸ್ ಮಾಡ್ಬೋದು. ನನ್ನ ಕಡೆ ಸ್ಟಿಮ್ಮರ್ ಇಲ್ಲ, ಹಾಗಾಗಿ ನನ್ನ ಕಡೆ ಈ ಥರ ಪಾತ್ರೆ ಇತ್ತು ಹೋಲ್ ಇರುವಂಥದ್ದು. ಅದು ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂಚೂರು ಎಣ್ಣೆ ಹಾಕಿಬಿಟ್ಟು ಫುಲ್ ಎಲ್ಲ ಕಡೆ ಸೌರಿ ಇದೇನು ಉಂಡೆ ಇದೆಯಲ್ಲ ಉಂಡೆನ ಇದಕ್ಕೆ ಸೇರಿಸ್ಬಿಟ್ಟು ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಉಂಡೆ ಎಲ್ಲ ಕುದ್ದಿರ್ತಾವು, ರೆಡಿ ಆಗಿರ್ತದೆ ಇದು ಉಂಡೆಗಳೆಲ್ಲ. ಇವಾಗ ಆ ಉಂಡೆನ ಇವಾಗ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ನಾನು. ಒಗ್ಗರಣೆಗೆ ಒಂದು 3-4 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡ್ಬಿಟ್ಟು ಅದಕ್ಕೆ ಜೀರಿಗೆ ಹಾಕೊಂಡಿನಿ. ಜೀರಿಗೆ ಅದಕ್ಕೆ ಚಟಾಪಟ ಅಂತ ಸಿಡ್ದಾದ್ಮೇಲೆ ಅದಕ್ಕೆ ಇವಾಗ ಕಡಲೆಬೇಳೆ ಒಂದು ಅರ್ಧ ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕೊಂಡ್ರೆ ಸಾಕು. ಅದು ಅರ್ಧ ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕೊಂಡ್ಬಿಟ್ಟು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ. ಹಾಕೊಂಡ್ಬಿಟ್ಟು ಎಣ್ಣೆಯಲ್ಲೇ ನೀಟಾಗಿ ಒಂಚೂರು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎಲ್ಲ ಏನಿದ್ದಾವೆ ಅದು ಒಂಚೂರು ಬಣ್ಣ ಚೇಂಜ್ ಆಗತ್ತಕ್ಕ ಅಷ್ಟೇ. ಇವಾಗ ಇದಕ್ಕೆ ಕರಿಬೇವನ್ನ ಹಾಕೊಳ್ತಾ ಇದ್ದೀನಿ. ಇವಾಗ ನಾನು ಚಿಕ್ಕದಾಗಿ ಸಣ್ಣ ಕಟ್ ಮಾಡ್ಕೊಂಡಿರುವಂಥ ಉಳ್ಳಾಗಡ್ಡಿನ ಇದಕ್ಕೊಂದು 2 ಉಳ್ಳಾಗಡ್ಡಿನ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡ್ಬಿಟ್ಟು ನೀಟಾಗಿ ಎಲ್ಲನೂ ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಉಳ್ಳಾಗಡ್ಡಿ ಹಸಿಸ್ಮೇಲೆ ಹೋಗೋತಕ್ಕೂ ಆ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಹಸಿ ಖಾರನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂಚೂರು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಖಾರ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ರಿ. ಹಸಿ ಖಾರ ಹಾಕ್ಕೊಂಡು ಅದನ್ನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ 1 ನಿಮಿಷ. ನಾನಿಲ್ಲಿ ಇವಾಗ ನಾನು ಸಣ್ಣ ಕಟ್ ಮಾಡಿಕೊಂಡು ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ರಿ. ಯಾಕಂದ್ರೆ ಆವಾಗಲೇ ನಾವು ಹಿಟ್ಟು ಕಲಿಸ್ಕೋಬೇಕಾದ್ರೂ ಅಲ್ಲಿ ಹಾಕ್ಕೊಂಡಿರ್ತೀವಿ. ಇಲ್ಲಿ ಒಂದು ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ರಿ ಉಪ್ಪನ್ನ. ಎಲ್ಲನೂ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಎಲ್ಲನೂ ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಬ್ಬಸ್ಗೆ ಕೂಡ ಹಾಕ್ಕೊಂಡು ನಾನಿಲ್ಲಿ ಸಬ್ಬಸ್ಗೆ ಹಾಕೊಳ್ಳೋದ್ರಿಂದ ಫ್ಲೇವರ್ ಅಂತಕ್ಕೂ ಸೂಪರ್ ಆಗಿರ್ತದೆ. ಇದನ್ನು ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸಬ್ಬಸ್ಗಿನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಒಂದು 2 ನಿಮಿಷ ಮುಚ್ಚಳ ಮುಚ್ಚಿ ಕುದಿಸ್ಕೊಂಡ್ರೆ ಸಾಕು. ಸಬ್ಬಸ್ಗೆ ಎಲ್ಲನೂ ನೀಟಾಗಿ ಎಣ್ಣೆಯಲ್ಲೇ ಕುದ್ದಿರುತ್ತೆ. ಇವಾಗೆಲ್ಲನೂ ಇನ್ನೊಂದ್ಸತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆವಾಗಲೇ ನಾವು ಕಡುಬಿನ ಮಾಡಿ ಇಟ್ಟಿರ್ತೀವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡ್ಬಿಟ್ಟು ನಿಧಾನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದೇನು ಜಾಸ್ತಿ ಕುದಿಸೋ ಅವಶ್ಯಕತೆ ಏನಿಲ್ಲ. ಒಂದು 2 ನಿಮಿಷ ಸಣ್ಣ ಊರಲ್ಲಿ ಕುದಿಸ್ಕೊಂಡ್ರೆ ಸಾಕು. ಯಾಕಂದ್ರೆ ಆಲ್ರೆಡಿ ಕಡುಬೆಲ್ಲ ಕುದ್ದಿರೋದ್ರಿಂದ ಒಂಚೂರು ಒಗ್ಗರಣೆಯಲ್ಲೇ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷನೇ ಕುದಿಸ್ಕೊಂಡ್ರೆ ಸಾಕು ಸಣ್ಣ ಉರಿಯಲ್ಲಿ. ಅದನ್ನು ಫುಲ್ ಜೋರು ಉರಿಬೇಡ.
ಇವಾಗ ನೋಡ್ರಿ ಸಬ್ಬಸ್ಗಿ ಕಡುಬು ರೆಡಿ ಆಯಿತು. ಮಕ್ಳಿಗೆ ಈ ಥರ ಸಬ್ಬಸ್ಗಿಯಿಂದ ಕಡುಬು ಮಾಡಿಕೊಡ್ರಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ಇದು ಲಂಚ್ ಬಾಕ್ಸಿಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡ್ರಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ನಾನು ಸಿಂಪಲ್ಲಾಗಿ ಟೇಸ್ಟಿ ಆಗಿರುವಂಥ ಒಳ್ಳೆ ರೆಸಿಪಿನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇವತ್ತಿನ ಈ ಸಬ್ಬಸ್ಗಿ ಕಡುಬು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನೂ ರುಚಿಕರವಾದಂಥ ಅಡುಗೆನ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ಮಟ್ಟ ಎಲ್ಲರಿಗೂ ನಮಸ್ಕಾರ.